ಕಳೆದ ಸಂಚಿಕೆಯಲ್ಲಿ ನೀವ್ ಹೇಳಿದ ಹಾಗೆ ಒಂದು ಸಸಿ ಚಿಗುರೊಡೆಯೋದಷ್ಟೇ ಅಲ್ಲ, ಅದು ಬೆಳಿಬೇಕಾದ್ರೆ, ಅದು ರೈಟ್ ಡೈರೆಕ್ಷನ್ ಬೆಳಿಬೇಕಾದ್ರೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀರಾ. ಪ್ರಾಕ್ಟಿಕಲ್ ಮತ್ತು ಥಿಯರಿ ಅನ್ನೋದನ್ನ ನೀವು ಹೇಳಿದ್ರಿ. ಸೊ ಇದೇ ಒಂದು ಕ್ಲಾಸ್, ನಿಮ್ಮ ಕ್ಲಾಸ್ ನಾವು ನೋಡಿದಾಗ ನಿಮ್ಮ ಒಂದು ಏನ್ ಸೆಷನ್ಸ್ ಅಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಇರುತ್ತೆ. ಸೊ ಮೊದಲನೇದು ಯಾವ ರೀತಿಯಾದ ಥಿಯರಿ, ಯಾವ ರೀತಿಯಾದ ಪ್ರಾಕ್ಟಿಕಲ್ಸ್ ಅನ್ನೋದು ಒಂದಷ್ಟು ಹೇಳಿ. ಅಷ್ಟೇ ಅಲ್ಲದೆ ಈ ಎಲ್ಲಾ ಸೆಷನ್ಸ್ ಮುಗಿದು ಮನೆಗೆ ಹೋದ್ಮೇಲೆ ಸಾಮಾನ್ಯವಾಗಿ ಹೊಸದ್ರಲ್ಲಿ ಎಲ್ರು ಒಂದು ಜೋಶಲ್ಲಿ ಒಂದೆರಡು ದಿವಸ ಪ್ರಾಕ್ಟೀಸ್ ಮಾಡ್ಬಿಡ್ತಾರೆ, ನಂತರದಲ್ಲಿ ಅವರು ಅದನ್ನ ಬಿಟ್ಟೇ ಬಿಡ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಒಬ್ಬ ವ್ಯಕ್ತಿ ತನ್ನ ಸ್ಟ್ರೆಂತ್ ನ ಹಂಗೆ, ಸ್ಪಾರ್ಕ್ ನ ಹಂಗೆ ಇಟ್ಕೋಬೇಕಾದಾಗ ಬೇಕಾಗುವಂತ ವಿಷಯ ಏನು ಅಂತ? ಇದು ಅವನು ಏನು ವಿಚಾರ ಇಟ್ಕೋತಾನಲ್ಲ, ಅದನ್ನ ಏನ್ ಹೇಳ್ತಾರೆ, ನನ್ನ ಮುಂದೆ ಮಾತಾಡ್ತಾರೆ, ನನ್ನಿಂದ ಜೋಶ್ ಆಗಿರ್ತಾರೆ, ನಾನು ಮೋಟಿವೇಟ್ ಮಾಡಿರ್ತೀನಿ, ಅವ್ರು ಇನ್ಸ್ಪೈರ್ ಆಗಿರ್ತಾರೆ, ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಅವ್ರಿಗೆ ಅಲ್ಲಿನ ವಾತಾವರಣ, ನಾನು ಕೊಟ್ಟಿರೋ ಎನರ್ಜಿಗಿಂತ ಅಲ್ಲಿನ ವಾತಾವರಣ ಅಥವಾ ಏನು ವಾತಾವರಣ, ನನ್ನ ಪಾಸಿಟಿವ್ ಎನರ್ಜಿ ಏನು ಕೊಟ್ಟಿರ್ತೀವಿ, ನಾನು ಏನು ಇನ್ಸ್ಪೈರ್ ಮಾಡಿರ್ತೀನಿ, ಅದಕ್ಕಿಂತ ಅದರ್ ದೆನ್ ದಿಸ್ ಬೇರೆ ಯಾವ್ದಾದ್ರು ಎನರ್ಜಿ ಇದ್ದಾಗ ಅವನನ್ನ ಅದು ಕುಗ್ಗಿಸ್ಬಿಡುತ್ತೆ. ಓಹ್ ಎಸ್. ಫಾರ್ ಎಕ್ಸಾಂಪಲ್, ಸಪೋಸ್ ನಾನೇ ನಿಮ್ ಸ್ಟೂಡೆಂಟು, ನಿಮ್ಮ ಇದ್ರ ಮೋಟಿವೇಶನ್ ಆಗ್ಬಿಟ್ಟು ನಾನು ಮನೆಗೆ ಹೋಗಿರ್ತೀನಿ. ನನ್ನ ಮನೆಗೆ ಹೋಗಿದ ತಕ್ಷಣ ಮನೆ ಒಳಗಡೆ ನಾನು ಡಿಫ್ರೆಂಟ್ ಆಗೇ ನನ್ನ ಆಟಿಟ್ಯೂಡು, ನನ್ನ ಬಿಹೇವಿಯರು, ನನ್ನ ಒಂದೇನು ಕ್ಯಾರೆಕ್ಟರ್ ಇರ್ಬೋದು ಅಥವಾ ನನ್ನ ಡಿಸಿಪ್ಲಿನ್ ಏನಿರ್ಬೋದು, ಇದು ಇಮ್ಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕೆಲಸ ಮಾಡಕ್ ಶುರು ಮಾಡ್ಬಿಡುತ್ತೆ. ವಾವ್, ಓಕೆ. ಟೆಂಪ್ರವರಿ ಸಬ್ ಕಾನ್ಶಿಯಸ್ ಮೈಂಡ್ ಇಲ್ಲಿದ್ದು, ಟೆಂಪ್ರವರಿ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಕ್ ಮುಂಚೆನೆ ಕಾನ್ಶಿಯಸ್ ಅಲ್ಲೇ ಇರುತ್ತೆ, ಕಾನ್ಶಿಯಸ್ ಅಲ್ಲೇ ಇರ್ತೀನಿ, ಜಾಗೃತದಲ್ಲೇ ಇರ್ತೀನಿ. ಗೊತ್ತಾಯ್ತು. ಜಾಗೃತದಲ್ಲೇ ಇದ್ದಾಗ ಜಾಗೃತದಲ್ಲೇ ನಾನು ಟ್ರೈ ಮಾಡ್ತಾ ಇರ್ತೀನಿ, ನಾನು ಹಿಂಗ್ ಚೇಂಜ್ ಆಗ್ಬೇಕು, ಹಂಗ್ ಚೇಂಜ್ ಆಗ್ಬೇಕು, ಅವ್ರು ಹಂಗೆ ಹೇಳೋರೆ, ಇವ್ರು ಹಿಂಗೆ ಹೇಳೋರೆ ಅಂತ ನಾನು ಮೋಟಿವೇಟ್ ಆಗಿರ್ತೀನಲ್ಲ, ನಾನೇನ್ ಮಾಡ್ತೀನಿ, ಆಟಿಟ್ಯೂಡ್, ಬಿಹೇವಿಯರ್, ನನ್ನ ಡಿಸಿಪ್ಲಿನ್ ಎಲ್ಲ ಚೇಂಜ್ ಮಾಡ್ಕೋತೀನಿ. ನನ್ನ ಶಿಸ್ತಿರ್ಬೋದು ಎಲ್ಲ ನಾನು ಎಲ್ಲ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ನನ್ನ ನೋಡಿದವ್ರು ಏನ್ ಮಾಡ್ತಾರೆ, ಏನು ಇವನು ಬೇರೆ ರೀತಿ ಇದಾರಲ್ಲ, ಬಿಹೇವ್ ಮಾಡ್ತಿದ್ದಾರೆ, ಇವನ್ ಆಟಿಟ್ಯೂಡ್ ಚೇಂಜ್ ಆಯ್ತಲ್ಲ, ಇವನ್ ಡಿಸಿಪ್ಲಿನ್ ಚೇಂಜ್ ಆಯ್ತಲ್ಲ, ಹೊಸತನ ಬರ್ತಾ ಇದೆ. ಎಲ್ಲಿ ಹೊಸತನ ನೀವು ಶುರು ಮಾಡ್ತೀರಾ ಅಥವಾ ನಾನ್ ಶುರು ಮಾಡ್ತೀನಿ ಮೋಟಿವೇಟ್ ಆಗಿ, ನನ್ ಮುಂದೆ ಯಾರೇ ಸ್ಟೂಡೆಂಟ್ ಹೊಸತನ ಶುರು ಮಾಡ್ಕೊಂಡು ಬೇರೆ ಕಡೆ ಹೋದಾಗ, ಶುರು ಮಾಡಿದಾಗ ಅಲ್ಲಿನ ಅಟ್ಮಾಸ್ಫಿಯರ್, ಯಾರೇ ಅವನ ಸುತ್ತಮುತ್ತಲಿರತಕ್ಕಂತಹ ಜನ, ಅವ್ರಿಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಆ ಡಿಫ್ರೆನ್ಸ್ ಕಾಣಿಸಿದಾಗ ಅವ್ರಿಗೇನಾದ್ರೂ ಇವ್ರ ಮೇಲೆ ಜಲಸ್ ಶುರುವಾದಾಗ, ಆ ಹೊಸತನ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮೋಟಿವೇಶನ್ ಡೌನ್ ಮಾಡ್ಬಿಡ್ತಾರೆ, ಅವರು ಮಾತಲ್ಲೇ ಹೊಡಿತಾರೆ. ಅಯ್ಯೋ ಎಸ್, ಮಾತಲ್ಲೇ ಹೊಡಿತಾರೆ. ಅಯ್ಯೋ ಎಷ್ಟು ದಿನ ಇದು ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ನ ಟಾಸ್ಕ್ ಬಂದು ಅವರೇ ಹಾಕ್ತಾರೆ, ಎಷ್ಟು ದಿನ ಇದು ಅಂತ. ಫಸ್ಟ್ ಅವನ್ಗೆ ಚಾಯ್ಸ್ ಕೊಡ್ತಾರೆ. ಯಾವಾಗ ಅವನ್ಗೆ ಚಾಯ್ಸ್ ಬೀಳ್ತಾನೆ, ಅವನ್ ಮೇಲೆ ಅವನ್ಗೆ ಕಾನ್ಫಿಡೆಂಟ್ ಇದ್ರೆ ಅವನ್ ಬಿಡಬಾರ್ದು. ಕರೆಕ್ಟ್, ಅವನ್ ಬಿಡಬಾರ್ದು. ನಾವ್ ಮಾಡಿರ್ತೀವಿ, ನೀವು ಮಾಡಿರ್ತೀರಾ, ಎಷ್ಟೋ ಜನಕ್ಕೆ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಮಾಡಿರ್ತೀರಾ. ಅವ್ರ ಮೇಲೆ ಅವ್ರು ಕಾನ್ಫಿಡೆಂಟ್ ಇಲ್ಲ ಅಂದ್ರೆ, ನನ್ನ ಕೈಯಲ್ಲಿ ಮಾಡಕ್ ಆಗಲ್ಲ ಅಂತ ಒಂದು ಸಣ್ಣ ಪ್ರಮಾಣದ ಒಂದು ಅನುಮಾನ ಬಂತು ಅಂದ್ರೆ ಮುಗೀತು. ಅಲ್ಲಿಂದ ಅವನು ಗ್ರಾಫ್ ಡೌನ್ ಆಗ್ಬಿಡುತ್ತೆ. ನಾನು ಗ್ರಾಫ್ನ ಅಪ್ ಮಾಡಿ ಕಳ್ಸಿರ್ತೀನಿ, ಅಲ್ಲಿ ಯಾರೋ ಒಬ್ರು ನನಗಿಂತ ಗುಡ್ ಕಮ್ಯುನಿಕೇಟರ್, ಸೂಪರ್ ಕಮ್ಯುನಿಕೇಟರ್, ನಾನು ಫ್ಯಾಂಟಾಸ್ಟಿಕ್ ಕಮ್ಯುನಿಕೇಶನ್ ಮಾಡಿ ಮೋಟಿವೇಟ್ ಮಾಡಿ ಗ್ರಾಫ್ ಹಿಂಗ್ ಮಾಡಿರ್ತೀನಿ. ಅಲ್ಲಿ ಯಾರೋ ಒಬ್ರು ತುಂಬಾ ತಮಾಷೆಗೋ ಅಥವಾ ನೆಗೆಟಿವ್ ಮೈಂಡ್ ಸೆಟ್ಗೋ ಜೆಲ್ಲಸ್ಗೋ ನನಗಿಂತ ಗುಡ್ ಕಮ್ಯುನಿಕೇಟರ್ ಇರ್ತಾರೆ. ಯಾಕೆಂದ್ರೆ ನಾನು ಆಸ್ ಎ ಟೀಚರ್, ಆಸ್ ಎ ಟ್ರೈನರ್ ಗ್ರಾಫ್ ನ ಈ ತರ ಮಾಡಿ ಕಳ್ಸಿದ್ದಾಗ ನಾನು ಮೈಂಡ್ ಟು ಮೈಂಡ್ ಕನೆಕ್ಷನ್ ಅವನ್ಗೆ, ನನ್ ಮುಂದೆ ಕೂತಿರತಕ್ಕಂತ ಸ್ಟೂಡೆಂಟ್ಸ್ ಪಾರ್ಟಿಸಿಪೆಂಟ್ಸ್ ಗೆ ಮೈಂಡ್ ಟು ಮೈಂಡ್ ಕನೆಕ್ಷನ್ ಅಲ್ಲೇ ಗ್ರಾಫ್ ರೆಡಿ ಮಾಡಿದ್ದೀನಿ. ಅಲ್ಲಿ ಆರ್ಟ್ ಔಟ್ ಕನೆಕ್ಷನ್ ಇರ್ತಾರಲ್ಲ, ಅವ್ರು ಮಾತಾಡಿದಾಗ ಗ್ರಾಫ್ ಮತ್ತೆ ವಾಪಸ್ ಸರಿ. ತುಂಬಾ ಕಡೆ ಇದನ್ನ ನಾ ಕೇಳಿದೀನಿ ಸರ್, ತುಂಬಾ ಜನ ಬಂದು ಹೇಳ್ತಾರೆ, ಮೇಡಮ್ ಮೋಟಿವೇಶನ್ ಹೌದು, ನಂಗೆ ತುಂಬಾ ಖುಷಿ ಆಯ್ತು, ಎಸ್ ಅಂದ್ಬಿಟ್ಟು ಎಷ್ಟೋ ಕ್ಲಾಸ್ಗೆ ಹೋದ್ವಿ, ಅಟೆಂಡ್ ಮಾಡಿದ್ವಿ, ಕೇವಲ ಕೆಲವೇ ದಿನಗಳಲ್ಲಿ ಅವ್ರು ಡ್ರಾಪ್ ಆಗ್ಬಿಡ್ತಾರೆ.
ಈ ತರ ನೀವ್ ಹೇಳಿದ 100% ಕರೆಕ್ಟ್. ಅವರ ಸರ್ಕಮ್ಸ್ಟೆನ್ಸ್ ಇರ್ಬೋದು, ಜೆಲಸಿ, ಟಾಕ್ಸ್, ಗುಡ್ ಕಮ್ಯುನಿಕೇಟರ್ಸ್ ಇದ್ ಮಾಡಿರ್ತಾರೆ. ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಇದನ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಟೂಲ್ ಇದೆ. ಹಾ ಸರ್. ಒಂದು ಆಯುಧ ಇದೆ. ಏನು ಆಯುಧ ಅಂದ್ರೆ, ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸೆಲ್ಫ್ ಮೋಟಿವೇಟ್ ಆಗ್ಬೇಕು. ಸೂಪರ್. ಮೋಟಿವೇಟ್ ನಮ್ ಕಡೆಯಿಂದ ಆಗಿದೆ, ಇನ್ಸ್ಪೈರ್ ನಮ್ ಕಡೆಯಿಂದ ಆಗಿದೆ, ನಾವು ಪ್ರಚೋದನೆ ಪ್ರೇರಣೆ ಎಲ್ಲ ಮಾಡಿ ಕಳ್ಸಿದೀವಿ. ಆದ್ರೆ ಹೋದಾಗ ಆ ವ್ಯಕ್ತಿಗಳು ಡಿಮೋಟಿವೇಟ್ ಮಾಡಿದಾಗ, ಜೆಲಸಿಗೆ ಮಾತಾಡಿದಾಗ, ತಮಾಷೆಗೆ ಮಾತಾಡಿದಾಗ, ನೆಗೆಟಿವ್ ಮಾತಾಡಿದಾಗ ಇವ್ರ ಮೈಂಡ್ ಅಲೈನ್ ಆಗ್ಬಾರ್ದು. ಅಲ್ಲಿಗೆ ಇವ್ರದ್ದು ವೈರು ಅಲ್ಲೋ ಕನೆಕ್ಷನ್ ತಗೋಬೇಕು, ಪ್ಲಗ್ ಆಗ್ಬಾರ್ದು ಅಲ್ಲಿ. ಸೂಪರ್. ಇವ್ರು ಯಾವಾಗ ಪ್ಲಗ್ ಮಾಡ್ಕೊಂತಾರೆ ಅಲ್ಲಿಂದ ಅವರು ಡಿಪ್ರಿಸಿಯೇಷನ್ ಸ್ಟಾರ್ಟ್ ಆಗೋಗುತ್ತೆ. ಅವ್ರು ಏನಂತಾರೆ, ಗ್ರಾಫ್ ಡೌನ್ ಆಗ್ತಾ ಹೋಗ್ಬೋದು. ಸೊ ಅದಕ್ಕೆ ಅವರು ಸೆಲ್ಫ್ ಮೋಟಿವೇಟ್ ಮಾಡ್ತಾರೆ. ಸೆಲ್ಫ್ ಮೋಟಿವೇಶನ್ ಹೇಗಾಗದು ಸರ್ ಅಂತ ನಿಮ್ ಕ್ವಶನ್. ಹೌದು ಸರ್, 100% ಕರೆಕ್ಟ್. ಹೆಂಗ್ ಸರ್ ಸೆಲ್ಫ್ ಮೋಟಿವೇಶನ್ ಆಗೋದು? ಒಂದು ಲೋಟ ನೀರಿದೆ. ಆ ಒಂದು ಲೋಟ ನೀರಲ್ಲಿ ನಾವೇನ್ ಮಾಡ್ತೀವಿ, ಬೇಡ ನೀರ್ ಬೇಡ, ಒಂದು ಲೋಟ ಹಾಲಿದೆ. ಆ ಒಂದು ನಿಂಬೆಹಣ್ಣಿನ ರಸ ಒಂದು ತೊಟ್ಟು ನಾನು ಹಾಕ್ತೀನಿ. ಯಾವಾಗ ನಾನು ನಿಂಬೆಹಣ್ಣಿನ ರಸ ಒಂದು ತೊಟ್ಟು ಹಾಕಿದಾಗ ಹೊಡೆದೋಯ್ತು ಹಾಲು, ಹೊಡೆದೋಯ್ತು. ಕರೆಕ್ಟ್. ಒಂದು ಚೊಂಬಿದೆ, ಒಂದು 2 ತೊಟ್ಟು ಏನೋ ಹಾಕ್ತೀನಿ, ಹಾಲು ಹೊಡೆದೋಯ್ತು. ಕರೆಕ್ಟ್. ಅಂದ್ರೆ ಒಂದು ತೊಟ್ಟು, ಒಂದು ಡ್ರಾಪ್ ಆಫ್ ಲೆಮನ್ ವಾಟರ್ ಏನಿದೆ ಅದು ಅದ್ರೊಳಗಡೆ ಬಿದ್ದಿದ ತಕ್ಷಣ ಅದು ಒಡೆದೋಗ್ತಾ ಇದೆ, ಹಾಳಾಗ್ತಾ ಇದೆ. ಅದೇ ಕ್ಷೀರಸಾಗರಕ್ಕೆ ಹೋದಾಗ, ಹಾಲಿನ ಸಮುದ್ರಕ್ಕೆ ಹೋದಾಗ ನಾವು ಅಲ್ಲಿ ಒಂದು ಟ್ಯಾಂಕರ್ ತಂದು ನಾನು ನಿಂಬೆಹಣ್ಣು ರಸ ಬಿಡ್ತೀನಿ. ಆ ಕ್ಷೀರಸಾಗರ ಹೊಡೆಯುತ್ತಾ? ಇಲ್ಲ. ಯಾಕೆಂದ್ರೆ ಅದು ಅಬಂಡೆನ್ಸ್ ಅಲ್ಲಿ ಇದೆ. ಯಾವ್ದು ಅಬಂಡೆನ್ಸ್ ಅಲ್ಲಿ? ಹಾಲು, ಕ್ಷೀರಸಾಗರ ಅಬಂಡೆನ್ಸ್ ಅಲ್ಲಿ ಇದೆ. ಹೊಡೆದಾಗತ್ತಾ ಇದ್ರ ಕೈಯಲ್ಲಿ? ಇಲ್ಲ. 2 ಟ್ಯಾಂಕರು, 3 ಟ್ಯಾಂಕರು? ಇಲ್ಲ. ಯಾಕೆಂದ್ರೆ ಸಮುದ್ರ ಅನ್ನೋದು ಅಬಂಡೆನ್ಸ್, ಇದು ಒಂದು ಲಿಮಿಟೆಡ್. ಇವ್ರ ಮೈಂಡ್ ಸೆಟ್ ಆ ಅಬಂಡೆನ್ಸ್ ತರ ಇರ್ಬೇಕು. ಯಾವ್ದೇ ಲೆಮನ್ ಡ್ರಾಪ್ ಏನು ಕೆಲಸ ಮಾಡಬಾರ್ದು. ಕ್ಷೀರಸಾಗರ್ ತರ ಪಾಸಿಟಿವ್ ಆಗಿರ್ಬೇಕು ಇವರು. ಆಕ್ಚುಲಿ ಕ್ಷೀರಸಾಗರ್ ಈ ತರ ಟ್ಯಾಂಕರ್ ಆ ನೀರ್ನೇ ಆಚೆ ಹಾಕುತ್ತೆ. ಅದು ಯೋಚನೆ ಮಾಡಿದ್ರೆ ಪ್ರವಾಹ ಮಾಡಾಕ್ಬಿಡುತ್ತೆ. ಟ್ಯಾಂಕರ್ ಕೈಗೆ ಸಿಗಲ್ಲ. ಸಮೇತ ಕಿತ್ತು ಬಿಸಾಕತ್ತೆ, ಎಸ್ತು ಬಿಡುತ್ತದು. ಸೂಪರ್. ಅಷ್ಟು ಮೈಂಡ್ ಸೆಟ್ ಇದೆಯಾ ಸರ್? ಆತರ ಇಲ್ದೇ ಇರೋರು ಏನ್ ಮಾಡ್ಬೇಕು? ಇರಲ್ವಲ್ಲ ಎಷ್ಟೋ ಜನಕ್ಕೆ. ಯಾವ ತರ ಇರಲ್ಲ ಅಂದ್ರೆ ನೀವ್ ಹೇಳ್ದಂಗ ಅಷ್ಟು ಅಬಂಡೆನ್ಸ್ ಅಲ್ಲಿ ಇವಾಗ ಇನ್ನು ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಮೀಡಿಯಂ ಆಗಿರೋ ಪರ್ಸನ್ ಡಿಪ್ರೆಸ್ಡ್ ಆಗಿರ್ತಾನೆ, ಸರ್ಕಮ್ಸ್ಟೆನ್ಸ್ ಸರಿ ಇರಲ್ಲ, ನಮ್ ತರ ಮೋಟಿವೇಶನ್ ನಿಮ್ ತರ ಹತ್ರ ಬರ್ತಾರೆ, ಮೋಟಿವೇಟ್ ಮಾಡ್ಕೊಂಡು ಹೋದ್ರು. ಈಗಿನ್ನು ಅದೇನೋ ಅಂತಾರಲ್ಲ, ಹಸಿ ಅಂತಾರಲ್ಲ, ಅಂತವ್ರು ಅಂತದನ್ನ ಬೇಗ ಸ್ಪಾಯಿಲ್ ಮಾಡ್ಬೋದಲ್ವಾ? ಅಂತವ್ರು ಹೇಗೆ ಹೋಲ್ಡ್ ಮಾಡಕ್? ಯಾಕಂದ್ರೆ ಅಬಂಡೆನ್ಸ್ ಅಲ್ಲಿ ಇರೋರು ಏನೋ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ, ಅವ್ರಿಗೇನು ಇದ್ ಮಾಡಕ್ಕಾಗಲ್ಲ. ಇಂಥವ್ರು ಈಗಿನ್ನು ಅಂದ್ರೆ ಹಸಿ ಮಡಕೆ ಇದ್ದಂಗೆ, ಮುಟ್ಟಿದ ತಕ್ಷಣ ಹೊಡೆದೋಗ್ಬಿಡುತ್ತೆ. ಅವ್ರು ಹೆಂಗ್ ತಮ್ಮನ್ ಪ್ರೊಟೆಕ್ಟ್ ಮಾಡ್ಕೊಳೋದು? ಅವ್ರಿಗೆ ಮೋಟಿವೇಟ್ ಆಗ್ತಾರಲ್ಲ, ಅವ್ರು ಪ್ರೇರಣೆ ಆಗ್ತಾರಲ್ಲ, ಪ್ರೇರಣೆ ಆದಾಗ ಅಲ್ಲಿ ಏನಾಗುತ್ತೆ, ಒಂದು ಪಾಯಿಂಟ್ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಇಂಪಾರ್ಟೆಂಟು. ಒಂದು ಕೋತಿ ಏನು ಮಂಗ ಏನಿದೆ, ಮಂಕಿ, ಅದೊಂದು ಮರಿ ಹಾಕಿದ ತಕ್ಷಣ ಅದು ಎಲ್ಲಿ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗು ಒಂದು ವೈರ್ ಹಿಡ್ಕೊಂಡು ಈ ವೈರಿಂದ ಆ ವೈರ್ವರೆಗೂ ಹೋಗೋವರೆಗೂ ಅದು ಒಳಗಡೆ ಲಾಕ್ ಮಾಡ್ಕೊಂಡೆ ತುಂಬಿಕೊಂಡೆ ಓಡಾಡ್ತಾ ಇರುತ್ತೆ. ಈ ತರ ಬೇಕಾಗಿರೋ ಪಾಯಿಂಟ್ ಏನಿದೆ ನನ್ನ ಲೈಫಲ್ಲಿ, ಯಾವುದು ನನಗೆ ಬೇಕಾಗಿದೆ ಆ ಪಾಯಿಂಟ್ ನನ್ನ ಕಡೆಯಿಂದ ನಿಮಗ್ ಬಂತಾ? ನೀವು ನನ್ನ ಸ್ಟೂಡೆಂಟ್ಸಾ, ನನ್ನ ಪ್ರೇಕ್ಷಕರ, ನಿಮಗ್ ಬಂತಾ? ಲಾಕ್ ಮಾಡಿ, ಅದನ್ನ ಲಾಕ್ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಜರ್ನಿ. ಸೂಪರ್. ಅದು ನೀವು ಪ್ರಾಕ್ಟೀಸ್ ಮಾಡಬೇಕು ಎಲ್ಲಿವರೆಗೂ ಆ ನಿಮ್ಮ ಒಂದು ಏನು ನಿಮ್ಮ ಕನಸಿದೆಯಲ್ಲ, ಆ ಕನಸು ಕೋತಿ ಮರಿತಾರ. ಲಾಕ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಸಿ ಅದು ಜಂಪ್, ಬಿಲ್ಡಿಂಗ್ ಟು ಬಿಲ್ಡಿಂಗ್ ಜಂಪ್ ಹೊಡೆಯೋರ್ಗು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಜೊತೆಲೇ ಇಟ್ಕೋಬೇಕು. ಅದನ್ನ ಗೊತ್ತಾಯ್ತು. ಸೂಪರ್ ಸರ್. ಜೊತೆಲೇ ಇಟ್ಕೋಬೇಕು. ಯಾವಾಗ ಈ ನಮ್ಮ ನಾನು ವಿಚಾರ ಬಂದಾಗ ಗರ್ಭಿಣಿಯರು ಹೇಗೆ ಒಳಗಡೆ ಮಗು ಇಟ್ಕೊಂಡಿರ್ತಾರೆ, 9 months ವರ್ಗು ಆ ಮಗುಗೆ ಏನ್ ಸೇಫ್ಟಿ ಕೊಡ್ತಾರೆ ಈ ಪ್ರಪಂಚದಲ್ಲಿ, ಯಾರು ಅಷ್ಟು ಸೇಫ್ಟಿ ಕೊಡ್ತಾರೋ ಇಲ್ಲೋ, ಆ ಮಗುಗೆ ಅಷ್ಟು ಸೇಫ್ಟಿ ಆ ತಾಯಿ ಕೊಡ್ತಾರ. ಆ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಫಂಟಾಸ್ಟಿಕ್. ಇನ್ನೂ ಒಂದು ಹೇಳ್ತೀನಿ ಅಂದ್ರೆ, ಗ್ರಿಪ್ ಹೇಗಿರ್ಬೇಕು ಅಂದ್ರೆ, ನೀವು ಹಾಕೊಂಡ್ರೆ ಟಾಸ್ಕ್ ಏನೋ ಒಂದು ಮೋಟಿವೇಟ್ ಆದ್ರೆ, ಇದು ಲೈಫ್ ಅಲ್ಲಿ ನನಗೆ ಬೇಕು, ಇದು ಇಂಪಾರ್ಟೆಂಟ್, ಇದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್, ಇದು ನಾನು ಗ್ರಾಫ್ ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ
ನಾನು ಬೆಳಿತೀನಿ ಅಂತ ಆ ಪಾಯಿಂಟ್ ಏನಾನ ಸಿಕ್ಕಾಕೊಂತ ಅವ್ರಿಗೆ ಅಂದ್ರೆ ಒಂದೇ ಒಂದು ಪಾಯಿಂಟ್ ಹಿಡ್ಕೊಂಡ್ರೆ ಸಾಕು. ಆ ಪಾಯಿಂಟ್ ಹೇಗೆ ಹಿಡ್ಕೋಬೇಕು ಆ ಪಾಯಿಂಟ್ನ ಅಂದ್ರೆ, ಒಂದು ತಂದೆ ಮಗ ಒಂದು ಬ್ರಿಡ್ಜ್ ದಾಟ್ತಾ ಇರ್ತಾರೆ. ತಂದೆ ಮಗ ಬ್ರಿಡ್ಜ್ ದಾಟ್ತಾ ಇರ್ತಾರೆ. ಮಗ ತುಂಬಾ ಮೆಚುರಿಟಿ, ತಂದೆನೂ ತುಂಬಾ ಮೆಚುರಿಟಿ. ಆ ಬ್ರಿಡ್ಜ್ ಕಟ್ ಆಗ್ಬಿಡುತ್ತೆ. ಬ್ರಿಡ್ಜ್ ಕಟ್ ಆಗ್ಬಿಡುತ್ತೆ. ಅವರು ಸಾಧನೆ ಮಾಡ್ತಾ ಇದ್ದಾರೆ ಆಚೆ ಬರಕ್ಕೆ, ಬ್ರಿಡ್ಜ್ ಹಿಡ್ಕೊಂಡು ಹಾಗೆ ಈ ಕಡೆ ಆಗ ಬ್ರಿಡ್ಜ್ ಬಿದೋಗಾಗ ತಂದೆ ಮಗುನ ಹೇಳ್ತಾ ಇದ್ದಾರೆ, ನನ್ ಕೈ ಹಿಡ್ಕೋ ಅಂತ. ಮಗು ಕೈ ಹಿಡ್ಕೊಂತ ಇಲ್ಲ. ಮಗು ಹಿಡ್ಕೊಂಡಿದೆ ಒಂದು, ನನ್ ಕೈ ಹಿಡ್ಕೊ ಅಂತ ತಂದೆ ಹೇಳ್ತಾ ಇದ್ದಾರೆ. ಮಗು ನನ್ನ ಹಿಡ್ಕೊಳಲ್ಲ ಅಂತ ಇದೆ. ಮೆಚುರಿಟಿ ಮಗುಗೆ. ಯಾಕೆ ಮಗು ಕೇಳ್ತು, ಯಾಕಪ್ಪ ತಂದೆ ಕೇಳಿದ್ರು ಮಗುನ, ಯಾಕಪ್ಪ ನೀನ್ ಹಿಡ್ಕೊಳ್ಳೋ ನಾನು ನನ್ನ ಹಿಡ್ಕೋ ಅಂತ ಮಗು. ಓ ಮೈ ಗಾಡ್ ಸರ್, ಅಂದ್ರೆ ಮೆಚುರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ಗಡೆ ಬಂತು ಮಗುನು ತಂದೆ, ಅಲ್ಲಿ ಎಲ್ಲಾರು ಬಂದಿದ್ರು, ಎಲ್ಲಾರು ಕ್ವಶನ್ ಮಾಡಿದ್ರು. ಎಷ್ಟೊಂದ್ ಜನ ಮಾಧ್ಯಮದವ್ರು ಬಂದಿದ್ರು, ಕ್ವಶನ್ ಮಾಡಿದ್ರು. ಅಲ್ಲ, ನಿನ್ನ ಕಾಲ್ಪನಿಕ ಹೇಳ್ತೀನಿ ನಾನು. ತುಂಬಾ ಸಖತ್ತಾಗಿದೆ ಸರ್, ಐ ಆಮ್ ಆಕ್ಚುಲಿ ವಿಜುವಲೈಸಿಂಗ್. ಅಲ್ಲಿ ಬಂದ್ರು, ಎಲ್ಲಾ ಜನ ಸೇರ್ಬಿಟ್ಟಿದ್ರು, ಎಲ್ಲಾ ಪೊಲೀಸವರು ಅವರು ಇವರೆಲ್ಲ ಬಂದು ಜನ ಎಲ್ಲ ಸುಲ್ ಸಂದಣಿ ಮೈಕ್ ಇಟ್ಕೊಂಡು ಎಲ್ಲ ಇಂಟರ್ವ್ಯೂ ಮಾಡಿದ್ರು. ಮಗುನ ಕೇಳಿದ್ರು, ಏನು ನೀನು ನಿನ್ ತಂದೆನ ಯಾಕೆ ಹಿಡ್ಕೊಂಡೆ ನೀನು ಅಂತ. ನಾನು ಬಲ ನಂದು ಚಿಕ್ಕದು, ನನಗೆ ಏನು ನನ್ನ ಪೊಟೆನ್ಷಿಯಲ್ ಏನಿದೆ, ನನ್ನ ಸಾಮರ್ಥ್ಯ ಏನಿದೆ, ಸಣ್ಣ ಸಾಮರ್ಥ್ಯ. ಹೌದು. ನಾನು ನಮ್ಮ ತಂದೆ ಕೈ ಹಿಡ್ಕೊಂಡಾಗ ನಾನು ಬಿಡೋ ಚಾನ್ಸಸ್ ಜಾಸ್ತಿ ಇದೆ. ಬಿಟ್ಬಿಡ್ತೀನಿ ನಾನು, ನನಗೆ ಅಷ್ಟು ಶಕ್ತಿ ಇಲ್ಲ. ಇದು ಬ್ರಿಡ್ಜ್ ಬೀಳೋ ಟೈಮಲ್ಲಿ ನಾನು ಬಿಟ್ಬಿಡ್ತೀನಿ. ಆದ್ರೆ ನನ್ನ ತಂದೆ ಒಂದ್ ಸೇಫ್ ಜಾಗದಲ್ಲಿ ಇದ್ದಾರೆ 100%. ಅವರೇ ನನ್ನ ಲಾಕ್ ಮಾಡಿದ್ರೆ ಅವ್ರ ಪ್ರಾಣ ಹೋದ್ರು ನನ್ನ ಬಿಡಲ್ಲ. ಆ ತರ ಲಾಕ್ ಮಾಡ್ಬೇಕು. ನಿಮಗ್ ಬೇಕಾಗಿರೋ ಪರ್ಸನಾಲಿಟಿ ಡೆವಲಪ್ಮೆಂಟ್, ನನ್ ಮುಂದೆ ಕೂತಿದ್ದೀರಾ, ಕ್ಲಾಸ್ ಮಾಡ್ತಾ ಇದ್ದೀರಾ, ಯಾವ್ದೋ ಒಂದು ಪಾಯಿಂಟ್ ಬಂದು ತಲೆಯಲ್ಲಿ ಹೋಯ್ತು, ಇದು ನಮ್ ಜೀವನಕ್ಕೆ ಬೇಕಾಗತ್ತೆ, ಉಪಯೋಗ ಆಗತ್ತೆ ಅಂದ್ರೆ ಜಸ್ಟ್ ಸ್ಟಾರ್ಟ್ ವಿತ್ ದಿಸ್ ವೇ. ಫ್ಯಾಂಟಾಸ್ಟಿಕ್ ಸರ್, ಎಂತ ಒಳ್ಳೆ ಎಕ್ಸಾಂಪಲ್ ಸರ್. ಅದಕ್ಕೆ ನಿಮ್ಮ ಕ್ಲಾಸ್ನಾಗ ಎಲ್ಲರೂ ಇಷ್ಟೊಂದು ಮೆಚ್ಕೊಳೋದು, ಯಾಕೆಂದ್ರೆ ಪ್ರಾಕ್ಟಿಕಲ್ ಥಿಯರಿ ಮತ್ತು ನೀವ್ ಹೇಳ್ದಂಗೆ ಮೈಂಡ್ ಟು ಮೈಂಡ್, ಹಾರ್ಟ್ ಟು ಹಾರ್ಟ್ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ. ನಾನೇ ತುಂಬಾ ಥ್ರಿಲ್ ಆಗ್ಬಿಟ್ಟೆ ಸರ್, ತುಂಬಾ ಸೂಪರ್ ಆಗಿದೆ ಸರ್. ಅಫ್ಕೋರ್ಸ್ ನಿಮ್ಮ ಹತ್ರ ನೀವೇ ಹೇಳ್ದಂಗೆ ನೀವೇ ಒಂದು ಸಮುದ್ರ, ಅದರಲ್ಲಿ ಎಷ್ಟು ವಿಷಯಗಳಿದ್ರೂ ಸಾಲದಿಲ್ಲ. ಆದ್ರೂ ಕೆಲವೊಂದು ವಿಚಾರಗಳು, ಯಾಕೆಂದ್ರೆ ವೀಕ್ಷಕರಿಗೆ ನೀವು ಹೇಳಿರೋ ಎಲ್ಲಾ ಪಾಯಿಂಟ್ಗಳನ್ನು ಡೆಫಿನೆಟ್ಲಿ ಬೆಲೆ ಕಟ್ಟಕ್ ಆಗೋದಿಲ್ಲ. ಆದ್ರೂ ಒಂದ್ ವರ್ಡ್ ಹೇಳ್ತಾರಲ್ಲ, $1 million ಅನ್ನೋ ತರ, ಆ ತರ ಪ್ರತಿ ಪಾಯಿಂಟು ಹೇಳಿದ್ರಿ. ಹಾಗೇನೆ ಇವಾಗಿನ ನಾನು ಹೇಳಿದ್ನಲ್ಲ, ಈ ಟೆಕ್ನಾಲಜಿ ಏನು ತುಂಬಾ ಮುಂದುವರಿತಾ ಇದೆ, ತುಂಬಾ ಅಡಿಕ್ಷನ್ಸ್ ಬಿದ್ದಿದ್ದಾರೆ ಎಷ್ಟೋ ಜನ, ಎಸ್ಪೆಷಲಿ ಮೊಬೈಲ್ ಅಡಿಕ್ಷನ್ಸ್ ಅಲ್ಲಿ ಇದ್ದಾರೆ. ಸೊ ಇದು ಯಾವ ರೀತಿಯಾಗಿ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಏನಂತಾರೆ, ಈ ಮೊಬೈಲ್ ಅಡಿಕ್ಷನ್ಸ್ ಹೇಗೆ ಪೂರಕವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾ ಇದೆ, ಅಥವಾ ಹೇಗೆ ಇದು ತೊಂದರೆ ಆಗಿದೆ ಅಂತ ನೀವ್ ಅಂತೀರಾ ಸರ್? ಈಗ ಈ ವಿಚಾರಕ್ಕೆ ಬಂದಾಗ ಅವೇರ್ನೆಸ್ ಕಮ್ಮಿ ಆಗಿರೋದ್ರಿಂದ ಫಂಡಮೆಂಟಲ್ ಸೀಕ್ರೆಟ್ ಏನಿದೆ ಅಂದ್ರೆ, ನಾನು ರೂಯಿನ್ ಆಗ್ತಾ ಇದ್ದೀನಿ, ನಾನ್ ನಾಶ ಆಗ್ತಾ ಇದ್ದೀನಿ, ನಾನೇನೋ ನಂದು ಒಂದು ಸ್ಮಾಲ್ ಇದಿಟ್ಕೊಂಡು ನಾನು ನಾಶ ಆಗ್ತಾ ಇದ್ದೀನಿ, ಒಂದು ಪೆಟ್ಟಿ ಇಟ್ಕೊಂಡು ಮ್ಯಾಚ್ ಬಾಕ್ಸ್ ಇಟ್ಕೊಂಡು ನಾನೇನೋ ನಾಶ ಆಗ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಅವೇರ್ನೆಸ್ ಕಮ್ಮಿ ಇದೆ ಅಂತ ಅರ್ಥ. ಅದನ್ನೇ ಇಟ್ಕೊಂಡು ನಾನು ಬೆಳೀತಾ ಇದ್ದೀನಿ ಅಂದ್ರೆ ನನಗೆ ಬೇಕಾಗಿರೋದನ್ನ ನಾನು ಮಾಡ್ಕೊಂತ ಇದ್ದೀನಿ. ಫಂಟಾಸ್ಟಿಕ್. ಅಂದ್ರೆ ನೀವ್ ಹೇಳ್ದಂಗ್ ಮ್ಯಾಚ್ ಬಾಕ್ಸ್ ಪೆಟ್ಟಿ ಅಂದ್ರೆ ದೀಪನೂ ಹಚ್ಬೋದು, ಬೆಂಕಿನೂ ಹಚ್ಬೋದು. ಹೌದು. ಸೊ ಹಾಗೆ ಮೊಬೈಲ್ ನ ಯೂಸ್ ಮಾಡ್ಕೊಂಡು ಈಗ ನಾವು ಅಷ್ಟೇ ಮೊಬೈಲ್ ಮೂಲಕ ಅಂದ್ರೆ ನಿಮ್ಮಿಂದ ವ್ಯಕ್ತಿ ವಿಕಸನನೂ ಆಗುತ್ತೆ, ಅದು ಬಿಟ್ಟು ಬೇರೆ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಮೊಬೈಲ್ ಬಂದಿರೋದು ತಪ್ಪು, ಮೊಬೈಲು ಬರ್ದೇ ಇರೋದು ರಾಂಗ್, ಇದೆಲ್ಲ ಒಂದು ನಮ್ಮ ಒಂದು ಭಾವನೆಗಳು ಅಷ್ಟೇ. ಅದು ಬಂದು ಬಹಳ ಯೂಸ್ ಆಗಿದೆ, 100% ಯೂಸ್ ಆಗಿದೆ. ಆದ್ರೆ ನನಗೆ ಸರಿಯಾಗಿ ಬಳಸ್ಕೊಳಕ್ ಬರ್ತಾ ಇಲ್ಲ ಅಂದ್ರೆ ಅದು ನನ್ನ ತಪ್ಪು. ಕರೆಕ್ಟ್, ಅದು ನನ್ನ ತಪ್ಪು, ಅದು ನಂದು. ನನಗೆ ಅದರಲ್ಲಿ ಲ್ಯಾಕ್ ಆಫ್ ನಾಲೆಡ್ಜ್ ಇದೆ. ಐ ಡೋಂಟ್ ನೋ ಹೌ ಟು ಯೂಸ್. ನನಗೆ ಅದರ ಅಭಾವ ಇದಾಗಿದೆ, ನಾನು ಉಪಯೋಗಿಸ್ಕೊಳಕ್ ಬರಲ್ಲ ಅಂದ್ರೆ ನನಗೆ ಅಭಾವ ಇದೆ. ಅದಕ್ಕೆ ನಾನು
ಅದನ್ನ ಮಾಡ್ಕೊಳಕ್ ಬರಲ್ಲ ಅಷ್ಟೇ ಅಂತ ನಾನು ಈ ವಿಚಾರ ಹೇಳ್ತೀನಿ. ಮೊಬೈಲಲ್ಲಿ ತುಂಬಾ ಅಡಿಕ್ಷನ್ ಆಗಿರೋರು ತುಂಬಾ ಇದಾರೆ ಜನ, ಹಾ ಹಾ ತುಂಬಾ ಇದಾರೆ. ಏನಂದ್ರೆ ಒಂದ್ಸರಿ ಯಾವ್ದೋ ಒಂದು ಇದ್ರೊಳಗಡೆ ನಾವು ಹೋದಾಗ ಯಾವ್ದೋ ಒಂದು ಟೆಕ್ಸ್ಟ್ ಮೆಸೇಜ್ ನೋಡಕ್ ಹೋಗ್ತೀವಿ. ಈಗ ಆ ಟೆಕ್ಸ್ಟ್ ಮೆಸೇಜ್ ಒಳಗಡೆ ಇನ್ನೊಂದಕ್ಕೆ ಹೋಗ್ತೀವಿ, ಇನ್ನೊಂದು ಹೋಗ್ಬಿಟ್ಟು ನಾವು ವಾಪಸ್ ಬರೋದು ಅರ್ಧ ಗಂಟೆ 1 hour ಆಗುತ್ತೆ. ಯಾರ ಮನೇಲಿ ಊಟ ಮಾಡ್ತೀರಾ, ಕಾಫಿ ಕುಡಿತೀರಾ, ಟೈಮ್ ಆಗ್ಲಿಲ್ವಾ ಅಂದಾಗ ಅವಾಗ ನೋಡ್ಕೋತೀವಿ ಟೈಮು, ಅವಾಗ ಊಟ ಮಾಡ್ಲಿಲ್ಲ ಅಂತ ಅನ್ಸ್ತದೆ. ಯಾವಾಗ ಆತರ ಅನ್ಸುತ್ತೆ ಅಂದ್ರೆ ಒಂದ್ಸರಿ ಎಂಟ್ರಿ ಆದ್ರೆ ಎಕ್ಸಿಟ್ ಆಗೋದು ಕಷ್ಟ. ಫ್ಯಾಂಟಾಸ್ಟಿಕ್ ಸರ್. ನಾನು ನೆಕ್ಸ್ಟ್ ಟಾಪಿಕ್ ಕೇಳೋ ಮುಂಚೆ ನೀವು ಅದನ್ನ ಸೇರ್ಸ್ಬಿಟ್ರಿ, ಟೈಮ್ ಮ್ಯಾನೇಜ್ಮೆಂಟ್. ಈಗ ಅಂದ್ರಲ್ಲ ಟೈಮೇ ಗೊತ್ತಾಗಲ್ಲ, ಕಳೆದೋಗಿರ್ತಾರೆ ಅಂತ. ಒಬ್ಬ ವ್ಯಕ್ತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿ ಗೋಲ್ ನ ಅಚೀವ್ ಮಾಡ್ಬೇಕಾದ್ರೆ ಅವನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮುಖ್ಯವಾಗಿರುವಂತ ವಿಷಯ. ಅದೇ ಮುಖ್ಯ ಅಲ್ಲ, ಅದೇ 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 ಇಂಪಾರ್ಟೆಂಟ್. ಟೈಮೇ ಇಂಪಾರ್ಟೆಂಟ್. ಇವಾಗ ನೋಡಿ, ಒಂದು ವಿಚಾರ ಹೇಳ್ತೀನಿ. ನನಗೆ ಗೊತ್ತಾಗ್ಬೇಕು, ನಾನು ಎಲ್ಲೋ ಒಂದ್ ಕಡೆ ನಾವು ಸೇರಿರ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಕಮ್ಯುನಿಕೇಶನ್ ಟೈಮ್ ಎರಡೂ ಹೇಳ್ತಾ ಇದ್ದೀನಿ. ಇದ್ರ ಜೊತೆ ನನಗೆ ನೀವು ಒಂದು ಮೌಲ್ಯ ಕೊಟ್ಟಿದ್ದೀರಾ, ನನ್ಗೊಂದು ಬೆಲೆ ಇದೆ ನಿಮ್ಮ ಹತ್ರ, ಕರೆಕ್ಟ್? ಈ ನನ್ಗೆ ಬೆಲೆ ಇರೋದ್ರಿಂದ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈಗ ಯಾವುದೋ ಒಂದು ಸಿಚುಯೇಷನ್ ಬರುತ್ತೆ, ಈ ಸಿಚುಯೇಷನ್ ಅಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ಅಥವಾ ಯಾರೇ ನನಗೆ ಗೊತ್ತಿರೋ ಜನ ನನಗೊಂದು ಬೆಲೆ ಕೊಟ್ಟಿರ್ತಾರೆ. ನನಗೆ ಗೊತ್ತಾಗಬೇಕು, ನನಗೊಂದು ಬೆಲೆ ಕೊಟ್ಟಿದ್ದಾರೆ, ಇವಾಗ ನಾನು ಮಾತಾಡಿದ್ರೆ ನನ್ನ ಮಾತು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಾ, ನನ್ನ ಬೆಲೆ ಜಾಸ್ತಿ ಆಗುತ್ತಾ ಅಂತ ಗೊತ್ತಿರಬೇಕು. ಸೂಪರ್. ಇನ್ ಕೇಸ್ ನಂದು ಬೆಲೆ ಏನೋ ಡೌನ್ ಆಗ್ಬೋದು, ನಾನು ಲೂಸ್ ಟಾಕ್ಸ್ ಮಾತಾಡ್ಬೋದು, ಅನ್ವಾಂಟೆಡ್ ಮಾತಾಡಬಹುದು ಅಂತ ನಂಗೆ ಅನ್ಸಿದ್ರೆ ನಾನು ಮಾತಾಡ್ಬಾರ್ದು. ಆ ಅವೇರ್ನೆಸ್ ಇರಬೇಕು. ಯಾಕೆ ಈ ಪಾಯಿಂಟ್ ಸೆಂಟ್ರಲ್ ಹೇಳಿದೆ ಅಂದ್ರೆ, ಟೈಮು ಅಷ್ಟೇ. ಈ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡ್ಕೊಂಡ್ರೆ ನಾನು ನೆಕ್ಸ್ಟ್ ಲೆವೆಲ್ ಬೆಳಿಬೋದಾ ಅಂತ ಗೊತ್ತಿರ್ಬೇಕು. ಸೂಪರ್. ಇಲ್ಲ ಅಂದ್ರೆ ಆ ಟೈಮ್ ಹೆಂಗ್ ಯೂಸ್, ಟೈಮ್ ಬಹಳ ಇದೆ ಮಾತಾಡೋದಕ್ಕೆ. ಆದ್ರೆ ವ್ಯಕ್ತಿತ್ವ ವಿಕಸನದಲ್ಲಿ ಟೈಮ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಡಿ. ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ನನ್ಗೆ ನೀವು ಗೋಲ್ಸ್ ಬಗ್ಗೆ ಮಾತಾಡಿದ್ರಿ, ಟೈಮ್ ಮಾತಾಡಿದ್ರಿ, ಇದೆರಡನ್ನು ಮಿಕ್ಸ್ ಮಾಡಿ ಒಂದೇ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಸೂಪರ್ ಸರ್. ನಂದು ದೊಡ್ಡ ಒಂದು ಗೋಲ್ ಇದೆ. ಆ ನನ್ನ ದೊಡ್ಡ ಗೋಲ್ಗೆ ನಾನು ಹೋಗ್ಬೇಕು. ನನಗೆ ನೀವು ಮೋಟಿವೇಟ್ ಮಾಡಿರ್ತೀರಾ. ಬೆಳಿಗ್ಗೆ ಎಷ್ಟೊತ್ತಾದ್ರೂ ಎದ್ದೊಳಿ, ಸ್ವಲ್ಪ ಬೇಗ ಎದ್ದೊಳಿ, ಸೂರ್ಯ ಹುಟ್ಟಕ್ಕೆ ಮುಂಚೆ ಎದ್ದೊಳಿ ಅಂತ ಹೇಳಿರ್ತೀರಾ. ಬೆಳಿಗ್ಗೆ ನಾನು ಎದ್ದೊಳ್ಬೇಕು 5 ಗಂಟೆಗೆ. ನಾನೇನ್ ಮಾಡಿದ್ದೀನಿ, ಯೂಶಲಿ ಎದ್ದೊಳ್ತಾ ಇರಲ್ಲ, 5 ಗಂಟೆಗೆ ಎದ್ದೊಳ್ಬೇಕು ಅಂತ ನಾನೇನ್ ಮಾಡ್ತಾ ಇದ್ದೀನಿ, ನಾನು ಮೊಬೈಲ್ನ ಅಲಾರಾಮ್ ಇಟ್ಕೊಂಡಿದ್ದೀನಿ. ಮೊಬೈಲು ಅಲಾರಾಮ್ ಇದೆಯಲ್ಲ, ಆ ಗೆಜೆಟ್ ನನಗೆ ಕಾಣಿಸ್ತಾ ಇದೆ ಕೈಗೆ, ಆ ವಸ್ತು ನನ್ನ ಕೈಯಲ್ಲಿ ಇದೆ, ಮುಟ್ತಾ ಇದ್ದೀನಿ. ಕರೆಕ್ಟ್? ಟ್ಯಾಂಜಬಲ್ ಅಂತಾರೆ, ವಿಸಿಬಲ್. ಟ್ಯಾಂಜಬಲ್, ವಿಸಿಬಲ್. ನನ್ನ ಕೈಗೆ ಮೊಬೈಲ್ ಕಾಣಿಸ್ತಾ ಇದೆ, ಮುಟ್ತಾ ಇದ್ದೀನಿ, ಅಲಾರಾಮ್ ಇಟ್ಟಿದ್ದೀನಿ, ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ನಿದ್ದೆ ಮಾಡಿದ್ದೀನಿ. 5 ಗಂಟೆ ಆಯ್ತು, ಅಲಾರಾಮ್ ಹೊಡಿತು. ಹೊಡಿಯಕ್ ಮುಂಚೆ ನಾನು ಬ್ರೇಕ್ ಕೊಡ್ಬೇಕಿಲ್ಲಿ. ನನ್ನ ಗುರಿ ಏನು? ಗೋಲ್, ದೊಡ್ಡ ಗೋಲು, ಎದ್ದೇಳ್ಬೇಕು ಬೇಗ 5 ಗಂಟೆಗೆ. ನನ್ನ ದೊಡ್ಡ ಗೋಲ್ ಏನಾಗಿರ್ಲಿ, ದೊಡ್ಡ ಗೋಲು, ಒಂದು 100 ಕೋಟಿ ಮಾಡ್ಬೇಕಾ, 50 ಕೋಟಿ ಮಾಡ್ಬೇಕಾ, 1 ಕೋಟಿ ಮಾಡ್ಬೇಕಾ, 46 ಮನೆ ಕಟ್ಬೇಕಾ, ಡೂಪ್ಲೆಕ್ಸ್ ಮನೆ ಕಟ್ಬೇಕಾ, ದೊಡ್ಡದು ಗೋಲ್ ಇರುತ್ತೆ. ಈ ತರ ಫಾರ್ಮ್ ಹೌಸ್ ಮಾಡ್ಬೇಕು, ಇನ್ನೊಂದು ಮತ್ತೊಂದು ಏನೇನೋ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡ್ಬೇಕು, ಏನೇನೋ ಅವ್ರವ್ರ ವಿಷನ್ಗೆ ತಕ್ಕನಂಗೆ ಅವ್ರಿಗೊಂದು ಗೋಲ್ ಇರುತ್ತೆ. ಆ ಗೋಲ್ ಇದೆಯಲ್ಲ, ಅದು ಇನ್ವಿಸಿಬಲ್. ಕರೆಕ್ಟ್. ಇಂಟ್ಯಾಂಜಬಲ್, ಮುಟ್ಟಕ್ ಆಗ್ತಾ ಇಲ್ಲ. ಸೂಪರ್. ನಾನು 40-60 ಮನೆ ಮಾಡ್ಕೊಂಡು ಒಂದ್ ದೊಡ್ಡ ಕಾರಲ್ಲಿ ಓಡಾಡ್ಬೇಕು ಅಂತ ಇದ್ದೀನಿ ಅಂತ ಇಟ್ಕೊಳ್ಳಿ. ಲಕ್ಷಗಟ್ಲೆ ಕಾರಲ್ಲಿ ಓಡಾಡ್ಬೇಕು. ಕಾರು ಮುಟ್ಟಿಲ್ಲ, ಇನ್ವಿಸಿಬಲ್. ಮನೇನೂ ಮುಟ್ಟಿಲ್ಲ, ಡೋರ್ ಮುಟ್ಟಿಲ್ಲ, ಇನ್ವಿಸಿಬಲ್. ಇಂಟ್ಯಾಂಜಬಲ್, ಇನ್ವಿಸಿಬಲ್. ಮುಟ್ಟಕ್ಕೂ ಆಗ್ತಲ್ಲ, ನೋಡಕ್ ಆಗ್ತಲ್ಲ, ಬಂದ್ರೆ ದೊಡ್ಡ ಗೋಲಿ ಅಂತೂ ಇದೆ. ಕರೆಕ್ಟ್? ಹೌದು. 5 ಗಂಟೆ ಹೊಡಿತು ಅಲಾರಾಮ್. ಇಲ್ಲೇನಾಯ್ತು, ಮೈಂಡ್ಗೆ ನೆನ್ನೆ ನಾನು ಮೆಸೇಜ್ ಕೊಟ್ಟಿದ್ನಲ್ಲ, 5 ಗಂಟೆ ಆದ್ಮೇಲೆ ನಾನು ಎದ್ದೊಳ್ಬೇಕು, ಆಟೋ ಸಜೆಷನ್ ಅಲ್ಲಿ ಸಜೆಸ್ಟ್ ಮಾಡ್ತು, ನಿಂದು ರೆಡಿ ಆಯ್ತು ಎದ್ದೊಳು. ಆದ್ರೆ ಹಳೆ ಹವ್ಯಾಸ ಇದೆಯಲ್ಲ ನನ್ಗೆ, ಬ್ಯಾಡ್ ಹ್ಯಾಬಿಟ್, ಬಿಫೋರ್ ಜಡತ್ವ, ಆ ಜಡತ್ವ ಬಾಡಿ ಎರಡೂನು ಕ್ಲೋಸ್ ಫ್ರೆಂಡ್ಸ್. ಕ್ಲೋಸ್ ಫ್ರೆಂಡ್ಸ್.
ಆ ಜಡತ್ತು ಜೊತೆ ಬಾಡಿ ಸೇರ್ಕೊಂತು. ಇದೆರಡು ಒಂದಾಗ್ಬಿಟ್ಟು ನನ್ನ ಏನು ಗೋಲ್ ಇದೆಯಲ್ಲ, ನನ್ನ ಮೈಂಡ್ ಪಾಸಿಟಿವ್ ಮೈಂಡ್ ನ ಒಂಚೂರು ಮನ್ಸು ಎದೋಳ ಇದೆಯಲ್ಲ, ಆ ಮನ್ಸನ್ನ ಕನ್ವೆ ಮಾಡ್ಬಿಡ್ತು. 2 ನಿಮಿಷ, 5 ನಿಮಿಷ, 10 ನಿಮಿಷ, ಏನ್ ಆ ಜಡತ್ವ ಹವ್ಯಾಸ ಇದೆಯಲ್ಲ, ಹ್ಯಾಬಿಚುಯಲ್. ಸೂಪರ್. ಅದು ಏನ್ ಮಾಡ್ತು, ಇದ್ರ ಜೊತೆ ಸೇರ್ಕೊಂತು ಬಾಡಿ ಜೊತೆ, ಅದು ಕ್ಲಬ್ ಆಗ್ಬಿಟ್ಟು ಮನ್ಸಿಗೆ ಒಂದ್ ಮೈಂಡ್ ಮೆಸೇಜ್ ಕೊಡ್ತು, 10 ನಿಮಿಷ ಏನು ಏನ್ ಮಾಡ್ಬಿಡ್ತೀಯ ಮಾಡ್ದಿರೋದು ಅಂತ ಏನೇನೋ ಅದಕ್ಕೆ ಕಾರಣಗಳು ಕೊಟ್ಟು ಆ ಮೈಂಡ್ಗೆ ಕನ್ವೆ ಮಾಡ್ಬಿಡ್ತು. ಓ ಮೈ ಗಾಡ್. ಯಾವಾಗ ಮೈಂಡ್ಗೆ ಕನ್ವೆ ಆಯ್ತು, ಕೈಯಲ್ಲಿ ಮುಟ್ಟಕ್ ಆಗ್ತಾ ಇದೆ, ಕಣ್ಣಲ್ಲಿ ನೋಡ್ತಾ ಇದ್ದೀರಾ, 5 ಗಂಟೆ ಆಯ್ತು ಅಲಾರಾಮಲ್ಲಿ, ಇಲ್ಲಿರದೆ ನೀವು ಮಾಡಕ್ ಆಗ್ತಾ ಇಲ್ಲ. ಸೂಪರ್. ಇಲ್ಲಿರದೆ ಮಾಡಕ್ ಆಗ್ತಾ ಇಲ್ಲ, ಅಲ್ಲಿರೋದ್ ಮಾಡ್ತೀರಾ ನೀವು. ಫ್ಯಾಂಟಾಸ್ಟಿಕ್. ಕರೆಕ್ಟ್ ಸರ್. ಹೆಂಗ್ ಮಾಡ್ತೀರಾ ಅಲ್ಲಿರೋದು? ಇಲ್ಲಿ ಮುಟ್ಟಕ್ ಆಗ್ತಾರೆ ನಿಮ್ 5 ಗಂಟೆ ಬಾಡಿ ಎದೋಳಕ್ ಆಗ್ತಾ ಇಲ್ಲ, ಎಬ್ಬರ್ಸಕ್ ಆಗ್ತಾ ಇಲ್ಲ ಬಾಡಿನ. ಒಂದ್ ಸಣ್ಣ ಒಂದ್ ಸಣ್ಣ ಮೊಮೆಂಟಮ್ ತಗೊಂತಾ ಇಲ್ಲ. ಸೂಪರ್. ಎಸ್. ಹಾಸಿಗೆಯಿಂದ ಆಚೆ ಬರ್ತಾ ಇಲ್ಲ. ಯಾವ್ದೋ 40-60 ಮನೆ ಒಳಗಡೆ ಹೋಗಿ ಅರಮನೆ ಬೇಕು ಅಂತ ಅಂತೀರಾ, ಆಗತ್ತಾ? ಇದು ಆಗದೆ ಇರೋ ಕೆಲ್ಸ. ಇದನ್ನ ಡ್ರಾಪ್ ಮಾಡ್ಬಿಡ್ಬೇಕು. 5 ಗಂಟೆಗೆ ಎದೋಳ ಬದ್ಲು ಸುಮ್ನೆ ಅವ್ರಿಗೆ ಅಲಾರಾಮ್, ಅದನ್ನು ಸುಮ್ನೆ ಕರೆಂಟ್ ವೇಸ್ಟ್, ಅವ್ರ ಬ್ಯಾಟ್ರಿ ವೇಸ್ಟ್ ಆಗುತ್ತೆ. ಸುಮ್ನೆ ಇಟ್ಬಿಟ್ಟು ಅವ್ರಿಗೆ ಎಷ್ಟು ಗಂಟೆಗೆ ಬೇಕೋ ಅಷ್ಟು ಜನರಲ್ ಆಗಿ ಏನ್ ಜೀವನ ಮಾಡ್ಬೇಕು ಜೀವನ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಲಿ ಅವ್ರು. ಸೂಪರ್ ಸರ್. ಗೋಲ್ ಇದ್ಮೇಲೆ ನೀವ್ ಹೇಳ್ದಂಗ್ ಒಂದ್ ಸಣ್ಣ ಮೊಮೆಂಟಮ್ ತಗೊಂಡ್ರೆ ಮಾತ್ರನೇ ಅದು ಕೆಲಸ ಆಗೋದು. ಗೋಲ್ ಇರ್ಬೋದು, ಟೈಮ್ ಇರ್ಬೋದು, ಡಿಸಿಪ್ಲಿನ್, ಕಮ್ಯುನಿಕೇಶನ್ ಇರ್ಬೋದು, ಯಾವ್ದೇ ತಗೊಂಡ್ರು ನಾವು ಆ ಕೋತಿ ಮಗುನ್ ಹೇಗೆ ಇಟ್ಕೊಂತು, ಆ ಸಮುದ್ರದ ಹಾಲ್ ಹೇಗೆ ಪಾಸಿಟಿವ್ ಆಗಿದೆ, ಅರ್ಥ ಆಗ್ತಾ ಇದೆಯಾ? ಅದ್ ಹೇಳಿದ್ನಲ್ಲ ನಾನು ಎಕ್ಸಾಂಪಲ್, ಆ ರೀತಿ ಆ ಗರ್ಭಿಣಿ ಒಂದ್ ಮಗುನ ಹೇಗೆ ಸೇಫ್ ಮಾಡ್ತಾಳೆ 9 months, ಆ ಬ್ರಿಡ್ಜ್ ಬಿದ್ದೋದಾಗ ಆ ಮಗು ತಂದೆಗೆ ಏನ್ ಹೇಳ್ತು, ಇದೆಲ್ಲ ಲಾಕ್ ಮಾಡ್ಕೊಂಡ್ರೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾರು ಮೋಟಿವೇಟ್ ಮಾಡೋದ್ ಬೇಕಾಗಿಲ್ಲ, ಅವರೇ ಮೋಟಿವೇಟ್ ಆಗ್ಬಿಡ್ತಾರೆ. ನಾವೇ ಮೋಟಿವೇಟ್ ಮಾಡ್ಬೇಕು ಅಂತ ಏನಿಲ್ಲ. ಕೆಲವು ಪ್ರಾಣಿಗಳು ನೋಡಿ ನಾವು ಮೋಟಿವೇಟ್ ಆಗ್ಬಿಡ್ತೀವಿ. ಇವಾಗ ನಾಯಿಯಿಂದ ಏನೋ ಒಂದು ಬುದ್ಧಿ ಕಲಿತೀವಿ, ಆ ಬೆಕ್ಕಿಂದ ಏನೋ ಒಂದು ಕಲಿತೀವಿ, ಯಾವ್ದೋ ಒಂದು ಪ್ರಾಣಿಯಿಂದ ಏನೋ ಒಂದು ಇರುವೆಯಿಂದ ಏನೋ ಕಲ್ತಿರ್ತೀವಿ. ಅಲ್ಲಿಂದ ನೋಡಿ ಅವ್ನ ಲೈಫಲ್ಲಿ ಅದು ಬೇಕಾಗಿದ್ದಾಗ ಮೋಟಿವೇಟ್ ಆಗ್ಬಿಡ್ತಾನೆ. ನಾನ್ ಮೋಟಿವೇಟ್ ಮಾಡ್ಬೇಕು, ನೀವ್ ಮೋಟಿವೇಟ್ ಮಾಡ್ಬೇಕು ಅಂತ ಇಲ್ಲ, ಆದ್ರೆ ಅವನ್ಗೆ ಹೊಟ್ಟೆ ಹಸಿಬಿಡ್ಬೇಕು. ಕರೆಕ್ಟ್. ಅದು ಇದ್ದಾಗ ನಾರ್ಮಲ್ ಊಟನೂ ರುಚಿಯಾಗಿರುತ್ತೆ. ಫ್ಯಾಂಟಾಸ್ಟಿಕ್. ಅದೇ ಪರಮಾನ್ನ, ಮೃಷ್ಟಾನ್ನ ಭೋಜನ. ಸೂಪರ್ ಸರ್. ಸೂಪರ್ ಸರ್. ಸರ್, ನನ್ಗೆ ತುಂಬಾ ಖುಷಿ ಆಗ್ತಿದೆ. ಆಸ್ ಯೂಶುವಲ್ ಇದು ಒಂದು ಸಂದರ್ಶನ ಅಥವಾ ಒಂದು ಏನು ನಮ್ಮ ಪಾಡ್ಕಾಸ್ಟಿಂಗ್ ವಿಷಯಮಂತನ ಅಂತಾನೆ ಅನಿಸ್ತಿಲ್ಲ, ನಿಮ್ ಟ್ರೈನಿಂಗ್ ಅಟೆಂಡ್ ಮಾಡ್ದಂಗೆ ಅನಿಸ್ತಾ ಇದೆ ನನಗೆ. ನಾನಂತೂ ಸಖತ್ತಾಗಿ ರೀಚಾರ್ಜ್ ಆದೆ. ತುಂಬಾ 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 ಖುಷಿ ಆಯ್ತು ಸರ್. ನಿಮ್ ಹತ್ರ ಇರೋ ಎಕ್ಸ್ಪೀರಿಯನ್ಸ್, ನಿಮ್ ಹತ್ರ ಇರೋ ಟಾಪಿಕ್ ಮಾತಾಡಕ್ಕೆ ನಮ್ಮ ಒಂದು ಪಾಡ್ಕಾಸ್ಟ್ ಖಂಡಿತ ಸಾಲಲ್ಲ ಸರ್. ಇನ್ನು ಹೆಚ್ಚು 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 ಪಾಡ್ಕಾಸ್ಟಿಂಗ್ ನಿಮ್ಮನ್ನ ಕರಿತಾನೆ ಇರ್ತೀವಿ. ದಯವಿಟ್ಟು ನೀವು ಬಂದು ನಮ್ಮನ್ನು ಮೋಟಿವೇಟ್ ಮಾಡಿ, ಮತ್ತೆ ನಮ್ಮ ವೀಕ್ಷಕರನ್ನು ಮೋಟಿವೇಟ್ ಮಾಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಸ್ಟಾರ್ ವೆಂಕಟೇಶ್ ಸರ್ನ ಯಾಕೆ ಸ್ಟಾರ್ ಅಂತ ಕರೀತಾರೆ ಗೊತ್ತಾಯ್ತಲ್ಲ. ಹೇಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಒಂದು ಪಳಪಳ ಅಂತ ಹೊಳಪನ್ನ ತಂದ್ಬಿಟ್ರು ಅಂತ ನೀವೇ ನೋಡಿದ್ರಿ. ನಾನೇನು ಅವ್ರ ಬಗ್ಗೆ ಹೆಚ್ಚು ಹೇಳೋಂತ ಅವಶ್ಯಕತೆನೇ ಇಲ್ಲ. ಇನ್ನು ಸರ್ನ ಮೀಟ್ ಮಾಡಬೇಕು ಅಥವಾ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಥವಾ ಪರ್ಸನಲ್ ಆಗಿ ಏನಾದ್ರೂ ಟ್ರೈನಿಂಗ್ ತಗೋಬೇಕು ಅನ್ನಂಗಿದ್ರೆ ಅವರ ನಂಬರ್ನ ನಾವು ಇಲ್ಲಿ ಡಿಸ್ಪ್ಲೇನು ಮಾಡ್ತಿದ್ದೀವಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಮೊದಲು ನೀವು ಮೆಸೇಜ್ ಮಾಡಿ, ನಂತರದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದ್ರೆ ಅವರು ಕ್ಲಾಸಸ್ ಅಲ್ಲೆಲ್ಲ ಇರ್ತಾರೆ. ಹಾಗಾಗಿ ಮೆಸೇಜ್ ಮಾಡಿ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಏನು ವಿಷಯಮಂತನ ಡೆಫಿನೆಟ್ಲಿ ನನಗೆ ತುಂಬಾ ರೀಚಾರ್ಜಿಂಗ್ ಆಗಿದೆ. ನೋಡಿದ್ರಲ್ಲ ನಮ್ ಗುರುಗಳು ಹೇಗೆ ಅಂತ. ಸೊ ಈ ಒಂದು ಏನು ವಿಷಯ ಮಂಥನದ ಕಾರ್ಯಕ್ರಮದ ಒಂದು ಟಾಪಿಕ್ ಇದೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದರ ಒಂದು ಸಣ್ಣ ತುಣುಕು ಹೀಗಿದೆ. ಈ ತುಣುಕನ್ನ ಏನು ನಮ್ಗೆ ಇವತ್ತು ಹೇಳಿಕೊಟ್ಟಿದ್ದಾರೆ ನಮ್ ಸರ್ಗೆ, ತುಂಬಾ ಹೃದಯದಿಂದ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ. ಹಾಗೆ ಯಾರ್ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಈ ಒಂದು ಕಾರ್ಯಕ್ರಮದಂತಹ ಇನ್ನು ಹಲವು ಕಾರ್ಯಕ್ರಮಗಳನ್ನ ನೀವು ನೋಡಿ ಮತ್ತೆ ಮತ್ತೆ ಖಂಡಿತ ನಮ್ಮ ಸ್ಟಾರ್ ವೆಂಕಟೇಶ್ ಸರ್ನ ನಮ್ಮ ಪ್ರೋಗ್ರಾಮ್ ಕರೆಸ್ತೀವಿ ಅಂತ ನಾನು ಭರವಸೆನ ಮೂಡಿಸ್ತಾ ಈ ಕಾರ್ಯಕ್ರಮನ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ.
ದಯವಿಟ್ಟು ಬೆಲ್ ಬಟನ್ ಅನ್ನ ಒತ್ತಿ, ಮತ್ತೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಇನ್ನು ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಮತ್ತು ಈ ಒಂದು ವಿಷಯದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಸಹ ನಾನು ಮೊದಲನೇ ಎಪಿಸೋಡ್ ಅಲ್ಲೇ ಹೇಳ್ದಾಗೆ ನೀವು ದಯವಿಟ್ಟು ಇದನ್ನ ಮೆನ್ಷನ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಆ ಒಂದು ವಿಷಯವನ್ನ ತಗೊಂಡು ಮಾತಾಡಿ ಈ ಒಂದು ವಿಷಯವನ್ನ ನಿಮ್ಗೆ ತಿಳಿಸಲು ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ನಮ್ ಜೊತೆ ಸಹಕಾರ ನೀಡಿದ ನಮ್ಮ ಗುರುಗಳಾದ ಸ್ಟಾರ್ ವೆಂಕಟೇಶ್ ಅವ್ರಿಗೂ ನಮ್ಮ ವಿಲ್ ಕ್ರಿಯೇಷನ್ ತಂಡದಿಂದ ಮತ್ತು ನಮ್ಮಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್.